ಸೂರ್ಯಕಾಂತಿ. ಎಷ್ಟು ಬುದ್ಧಿವಂತಿಕೆಯಿಂದ ಈ ಕೆಲಸ ಮಾಡಿಸಿದೆ ಕಾಂತಿ. ಸೊಸೆನ ಕೆಟ್ಟದಾಗಿ ನಡ್ಸ್ಕೊಂಡ್ರೆ ಶಿಕ್ಷೆ ಆಗತ್ತೆ. ಜಾತಿ ನಿಂದನೆ ಮಾಡಿದ್ರೆ ಜೈಲಿಗೆ ಹಾಕ್ತಾರೆ, ಪೊಲೀಸ್ನವರು ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ನೀನ್ ಹೇಳಿಲ್ಲ, ಅವ್ರ ಮೂಲಕ ಹೇಳಿಸಿದೆ ಅಲ್ವಾ? ಅತ್ತೆ ಮುಚ್ಚೆ ಬಾಯಿ. ಗಾಯ ಮಾಡಿ ಮುಲಾಮ್ ಹಚ್ಚೋ ಕೆಲಸ ಮಾಡಕ್ ಹೊರಟಿದ್ಯಾ? ಇದೆಲ್ಲ ನನ್ಗೆ ಅರ್ಥ ಆಗಲ್ಲ ಅಂತ ಅನ್ಕೊಂಡಿದ್ಯಾ? ಮೋಸ ಮಾಡಿ ನನ್ನನ್ನು ಹೆದರಿಸಿ ಈ ಮನೆ ಸೊಸೆಯನ್ನ ಪಟ್ಟ ಪಡ್ಕೊಳಕ್ ಹೊರಟಿದ್ಯಾ? ಏನ್ ಮಾಡ್ತೀನಿ ಅಂತ ನೋಡ್ತಾ ಇರೋ. ನನ್ನನ್ನೇ ಜೈಲಿಗೆ ಹಾಕಿಸ್ತಾನಂತೆ ಅವನು. ಅಷ್ಟೊಂದು ಅಹಂಕಾರ ಬಂತ ಅವನಿಗೆ. ನಾನು ನೋಡ್ತೀನಿ ಅವನು ಏನ್ ಮಾಡ್ತಾನೆ ಅಂತ. ಕಾಂತಿ ಮೇಲೆ ಅಷ್ಟೊಂದು ಆಸೆ ಇದ್ದಿದ್ರೆ ಆವತ್ತು ನಿಶ್ಚಿತಾರ್ಥಕ್ಕೆ ಬರ್ಬೇಕಾಗಿತ್ತು, ಅವಳನ್ನೇ ಮದುವೆ ಆಗ್ಬೇಕಾಗಿತ್ತು. ಮದುವೆ ಬೇಡ, ಜವಾಬ್ದಾರಿ ಬೇಡ, ಹುಡುಗಿ ಮಾತ್ರ ಬೇಕು. ಮಾನ ಎಲ್ಲ ಮರ್ಯಾದಿಲ್ಲ. ನಿನ್ ಮಗನ ಯೋಗ್ಯತೆ ಇಷ್ಟೇನಾ? ಸತ್ಯ ಹಾಗೆಲ್ಲ ಮಾಡೋನಲ್ಲ. ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಅದೇನ್ ಬುದ್ಧಿ ಹೇಳ್ತೀಯೋ ಹೇಳ್ಕೊ. ನೀನುಂಟು, ನಿನ್ ಮಗ ಉಂಟು. ನೋಡು, ಇದೇ ತರ ಅವ್ನು ನನ್ನ ವಿರುದ್ಧ ಕತ್ತಿ ಮಸಿತಾ ಇದ್ರೆ ಆಸ್ತಿಯಲ್ಲಿ ಒಂದಿಂಚು ಸಿಗದಿರೋ ಹಾಗೆ ಮಾಡ್ಬಿಡ್ತೀನಿ. ನಾನು ನಿಶ್ಚಿತಾರ್ಥಕ್ಕೆ ಬರಲಿಲ್ಲ. ಅದಕ್ಕೇನು ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಅದನ್ನು ಹೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಆದರೆ ಒಂದಂತೂ ಸತ್ಯಕಾಂತಿ, ಅದರಲ್ಲಿ ನನ್ನ ತಪ್ಪು ಏನೂ ಇರಲಿಲ್ಲ. ಹಳೆ ಸಂಗತಿಗಳನ್ನ ಮತ್ತೆ ಮತ್ತೆ ಹೇಳೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ. ಆದರೆ ಅದರ ಪರಿಣಾಮ ನಿನ್ನ ಮೇಲೆ ಬೀಳ್ತಾ ಇದೆ. ಇವತ್ತು ನೀನು ಅನುಭವಿಸ್ತಾ ಇರೋ ಕಷ್ಟಕ್ಕೆಲ್ಲ ನಾನೇ ಹೊಣೆ. ಅದಕ್ಕೆ ನೀನು ಎಲ್ಲ ಕಷ್ಟಗಳಿಂದನೂ ನೀನು ಬಿಡುಗಡೆ ಕೊಡಿಸ್ಬೇಕು ಅಂತ ನಾನು ಹೋರಾಡ್ತಾ ಇದ್ದೀನಿ. ಕಾಂತಿ ರೂಮಲ್ಲಿ ಸತ್ಯ ಇದ್ದಾನೆ ಅಂತ ಹೇಳಿದ್ಯಲ್ಲ, ಎಲ್ಲಿದ್ದಾನೆ ತೋರ್ಸು. ನಂಗೆ ಗೊತ್ತು ರೇಣುಕಾ, ಹೀಗೆ ನೀನು ಅವನ ಬಗ್ಗೆ ಅಪಪ್ರಚಾರ ಮಾಡಿ ಸುಳ್ಳೆ ಏನೇನೋ ಹೇಳಿ ಅವನ ವಿರುದ್ಧ ಎಲ್ರನ್ನೂ ಎತ್ಕಟ್ತಾ ಇದೆಯಾ. ನೀನ್ ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಅಂತಲೂ ನನಗೆ ಗೊತ್ತು. ಹೀಗೆಲ್ಲ ಮಾಡಿ ನನ್ನ ಆಸ್ತಿನ ನುಂಗ್ ಹಾಕೋ ಉಪಾಯ ನಿಂದು. ಆದ್ರೆ ನನ್ನ ಜೀವ ಇರೋವರೆಗೂ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ನಾನು. ಇಷ್ಟು ದಿನ ನಾನು ಸುಮ್ಮನೆ ಇದ್ದೆ, ನೀನ್ ಆಡೋ ಆಟನೆಲ್ಲ ನೋಡ್ಕೊಂಡಿದ್ದೆ. ಇನ್ ಮುಂದೆ ನಾನು ಸುಮ್ಮನೆ ಇರೋದಿಲ್ಲ. ನೋಡ್ತಾ ಇದ್ದೆ, ಅದೇನ್ ಮಾಡ್ತೀಯ ಮಾಡ್ಕೋ. ನಿನ್ ಪಿತೂರಿ ಏನು ಅಂತ ಎಲ್ರಿಗೂ ತೋರಿಸ್ತೀನಿ. ಎಲ್ರ ಮುಂದೆ ನಿನ್ನ ಹೆಂಡತಿ ಅಂತ ಒಪ್ಕೊಳ್ಳೋ ಧೈರ್ಯ ಇರ್ಲಿಲ್ವಲ್ಲ, ಆ ನೋವು ನನ್ನನ್ನು ಕಾಡ್ತಾ ಇದೆ ಕಾಂತಿ. ಆದ್ರೂ ನಾನು ನಿಮ್ ಹೆಂಡತಿ ಅಂತ ಹೇಳ್ಬಿಟ್ಟೆ. ನಾನು ಹೇಳ್ತಾ ಇರ್ಲಿಲ್ಲ, ಆದ್ರೆ ಹೇಳ್ದೆ ಬೇರೆ ದಾರಿ ಇರ್ಲಿಲ್ಲ. ಬಂದಿರೋರ್ ಮುಂದೆ ಅತ್ತೆಗೂ ಬಾವಂಗೂ ಅವಮಾನ ಆಯ್ತು. ಇಷ್ಟಕ್ಕೆಲ್ಲ ನಾನೇ ಕಾರಣ. ಕಾಂತಿ, ನೀ ಹೇಳಿದ್ರಿಂದ ನನಗೇನು ಬೇಜಾರಾಗ್ಲಿಲ್ಲ. ಇಷ್ಟಕ್ಕೂ ನೀನೇನು ಸುಳ್ಳು ಹೇಳಿಲ್ವಲ್ಲ. ನಿಜ ಹೇಳ್ತೀನಿ, ಆ ಕ್ಷಣದಲ್ಲಿ ನಿನಗೆ ಬಂದ ಧೈರ್ಯ ನನಗೆ ಬರಲಿಲ್ವಲ್ಲ ಅಂತ ನನಗೆ ನಾಚಿಕೆ ಆಗ್ತಾ ಇದೆ. ಆದ್ರೂ ಹೋಗ್ಲಿ ಬಿಡು. ನಾನು ಏನು ಹೇಳಬೇಕು ಅಂತ ಬಂದೆ ಅಂದರೆ, ನಾಳೆ ಅಪ್ಪನ ತಿಥಿ ಇದೆ. ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೀನು ಅಲ್ಲಿಗೆ ಬಾ ಕಾಂತಿ. ಏನಾಯ್ತು ಕಾಂತಿ? ಏನಿಲ್ಲ. ಏನಾಯ್ತು ಹೇಳಿ?